ಹಾಯ್ ಮಕ್ಕಳೇ, ನಾನು ನಿಮಗೊಂದು ರಹಸ್ಯನ ಹೇಳೋಕ್ಕೆ ಬಂದಿದ್ದೀನಿ. ಏನಪ್ಪ ರಹಸ್ಯ ಅಂದರೆ, ಸೂಪರ್ಮ್ಯಾನ್, ಸ್ಪೈಡರ್ ಮ್ಯಾನ್ ಇವರೆಲ್ಲ ಗೊತ್ತಲ್ವ ನಿಮಗೆ? ಅವ್ರು ನೋಡಿದಾಗ ಏನು ಅನಿಸುತ್ತೆ? ಅವ್ರಿಗೆ ಅಷ್ಟೊಂಥರ ಶಕ್ತಿ ಇದೆಯಾ? ಅವ್ರಿಗೆ ಅಷ್ಟೊಂಥರ ಪವರ್ಫುಲ್ಗಳ? ನಾವು ಅವ್ರ ಥರ ಆಗಬಹುದಾ? ನಾವು ಟ್ರೈ ಮಾಡಿದ್ರೆ ಆಗ್ಬಹುದಾ? ಹೀಗೆಲ್ಲ ಅನಿಸುತ್ತಲ್ವ? ನಿಜ ತಾನೆ? ಹಾಗೆಯೇ ನೀವು ಅವ್ರ ಥರ ಆಗಬಹುದು. ಆ ಪವರು ನಿಮ್ಮಲ್ಲಿದೆ. ಅದು ಸೂಪರ್ ಪವರ್. ಆ ಸೂಪರ್ ಪವರು ನಿಮ್ಮಲ್ಲಿದೆ. ಅದು ಏನಂದರೆ ಆತ್ಮವಿಶ್ವಾಸ, ಒಂದು ಕನಸು ಕಾಣುವ ಶಕ್ತಿ. ನಮ್ಮಲ್ಲಿ ಆತ್ಮವಿಶ್ವಾಸ, ಐ ಕ್ಯಾನ್ ಡೂ ಇಟ್ ಅನ್ನೋದು ವಿಶ್ವಾಸ ನಾವು ಬೆಳೆಸ್ಕೋಬೇಕು. ಕನಸು ಕಾಣಬೇಕು. ಎಂಥ ಕನಸುಗಳನ್ನ ಕಾಣಬೇಕು? ನಾವು ಮುಂದೆ ಯಾವ ರೀತಿ ಕನಸುಗಳನ್ನ ಕಾಣಬೇಕು ಅಂದರೆ ಸಾಧನೆಗಳನ್ನ ಮಾಡಬೇಕು. ದೊಡ್ಡ ಸಾಧನೆಗಳನ್ನ ಮಾಡ್ತೀವಿ. ದೊಡ್ಡವರಿದ್ದಾರೆ, ಅಂಥವ್ರನ್ನೆಲ್ಲ ನಾವು ನೋಡ್ತಾ ಇರ್ತೀವಿ, ಟಿ ವಿಲಿ ನೋಡ್ತಾ ಇರ್ತೀವಿ, ಪೇಪರಲ್ಲಿ ನೋಡ್ತಾ ಇರ್ತೀವಿ, ಪಾಠಗಳಲ್ಲಿ ಓದ್ತೀವಿ, ಜನ ಹೇಳ್ತಾ ಇರ್ತಾರೆ, ಎಲ್ಲ ಗೊತ್ತಿರುತ್ತೆ. ನಾವು ಕಣ್ಣಾರನೂ ಕಂಡಿರ್ತೀವಿ, ಕಿವಿಯಾರನೂ ಕೇಳಿರ್ತೀವಿ, ಮನಸ್ಸಲ್ಲೂ ಫೀಲ್ ಮಾಡಿರ್ತೀವಿ ಅಂಥ ದೊಡ್ಡ ವ್ಯಕ್ತಿಗಳನ್ನ. ಅಂಥವ್ರ ಥರ ಸಾಧನೆ ಮಾಡಬೇಕು ಅಂತ ಅನ್ಸುತ್ತಲ್ವ? ಆ ಕಿಚ್ಚು ನಮ್ಮಲ್ಲಿರುತ್ತಲ್ವ? ಆ ಸೂಪರ್ ಪವರ್ ನಿಮ್ಮಲ್ಲಿದೆ ಅಲ್ವಾ? ಎಲ್ಲರಲ್ಲೂ ಇದೆ. ಈಗ ಸೋಲನ್ನು ಗೆಲುವನ್ನಾಗಿ ಮಾಡಬೇಕು. ನಾವು ಸೋಲು ಒಪ್ಕೋಬಾರ್ದು. ಎಲ್ಲದರಲ್ಲೂ ಕೂಡ ನಾವು ಗೆಲ್ಲಬೇಕು. ಸೋಲು ಗೆಲುವಿನ ಮೆಟ್ಟಿಲು. ಒಂದು ಸಣ್ಣ ಕಥೆ ಹೇಳ್ತೀನಿ. ಒಬ್ಬ ಹುಡುಗ ಇದ್ದ. ಅವನಿಗೆ ಸರಿಯಾಗಿ ಓದೋಕ್ಕೆ ಬರ್ತಿರ್ಲಿಲ್ಲ. ಅವನು ಅಷ್ಟಕ್ಕಷ್ಟೇ, ಯಾವುದ್ರಲ್ಲೂ ಕೂಡ ಏನೇ ಓದೋಕ್ಕೆ ಹೋದರೂ ಕೂಡ ಕ್ಲಾಸಲ್ಲಾಗಲಿ ಇಲ್ಲಾಗಲಿ ಅಷ್ಟಕ್ಕಷ್ಟೇ ಓದ್ತಾ ಇದ್ದವನು. ಅವ್ರು ಯಾರು ಹೇಳಿದ್ರು ನೀನು ಓದೋಕ್ಕೆ ಬರಲ್ಲ ಅಂತಂದರೆ ನಾನು ಒಪ್ಕೋತಿರಲಿಲ್ಲ. ನಾನು ಓದ್ತೀನಿ ಅಂತ ಹೇಳೋನು. ಅವನು ಯಾರು ಗೊತ್ತಾ? ಥಾಮಸ್ ಆಲ್ವಾ ಎಡಿಸನ್. ಗೊತ್ತಾ? ಅವ್ರ ಹೆಸರು ಕೇಳಿದಿರಲ್ವಾ? ಅವನೇ ಬಲ್ಬನ್ನು ಕಂಡುಹಿಡಿದಂಥ ವಿಜ್ಞಾನಿ. ಈ ಜಗತ್ತಿನಲ್ಲಿ ಬೆಳಕಿನ ಒಂದು ಆಕಾರ ಆಯಿತು. ಅವನು ಒಂದು ಬಲ್ಬನ್ನು ಕಂಡುಹಿಡಿಬೇಕಾದ್ರೆ 1,000 ಸಲ ಸೋಲ್ತಾನೆ, 1,000 ಸಲ ಪ್ರಯತ್ನ ಮಾಡ್ತಾನೆ. ಹೇಳ್ತಾರೆ, ನೀನು 1,000 ಸಲ ಪ್ರಯತ್ನ ಮಾಡಿದ್ಯಾ, ನಿನ್ನ ಕೈಲಿ ಬಲ್ಬನ್ನು ಕಂಡುಹಿಡಿಯೋಕ್ಕಾಗಿಲ್ಲ. ನೀನು ಅದನ್ನು ಯಾಕೆ ಪ್ರಯತ್ನ ಮಾಡ್ತೀಯ? ವೇಸ್ಟ್ ಅಲ್ವಾ ಅಂತ ಜನ ಹೇಳ್ತಾರೆ. ಅವನು ಹೇಳ್ತಾನೆ, ನನ್ನ ಪ್ರಯತ್ನದಲ್ಲಿ ಸೋತಿಲ್ಲ, ನನ್ನ ಪ್ರಯತ್ನ ನಾನು ಮಾಡ್ತಾನೇ ಇದ್ದೀನಿ. ಆದರೆ ಅವನು ನಾನು ಕಂಡುಕೊಂಡಿದ್ದು ಸೋತೆ ಅಂತಲ್ಲ, ಗೆಲುವುಗಳನ್ನು. ಈ 1,000 ದಾರಿಗಳಲ್ಲಿ, ಈ 1,000 ನಾನೇನು ಪ್ರಯತ್ನಗಳು ಮಾಡಿದ್ದು ಆ ರೀತಿಗಳಲ್ಲಿ ಬಲ್ಬನ್ನು ಕಂಡುಹಿಡಿಯೋಕ್ಕಾಗಲ್ಲ, ಬಲ್ಬನ್ನು ತಯಾರಿಸೋಕ್ಕಾಗಲ್ಲ ಅಂತ ಹೇಳಿದ್ರು. ಆವಾಗ 1001ನೇ ಬಾರಿ ನಾನು ಟ್ರೈ ಮಾಡಿದಾಗ ಬಲ್ಬು ಆವಿಷ್ಕಾರ ಆಗುತ್ತೆ, ಕಂಡು ಹಿಡಿತಾರೆ, ಅದು ಈ ಜಗತ್ತನ್ನೇ ಬೆಳಗುತ್ತೆ. ಈಗ ನಾವು ಮಕ್ಕಳುಗಳು ತಪ್ಪು ಮಾಡಲ್ವಾ? ಮಾಡ್ತವೆ. ತಪ್ಪು ಮಾಡೋದು ತಪ್ಪಲ್ಲ. ಆ ತಪ್ಪಿನಿಂದ ಏನು ಪಾಠ ಕಲಿತೀವಿ, ಅದರಿಂದ ಏನು ಹೊಸ ಅದನ್ನು ಕಲಿತೀವಿ, ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ಹೊಸ ರೂಪನ ಕಲ್ತಿದ್ದೀವಿ, ಅದರಿಂದ ಎಚ್ಚೆತ್ಕೋಬೇಕು ಅನ್ನೋದನ್ನು ನಾವು ರೂಢಿಸ್ಕೋಬೇಕು. ಈಗ ಸೈಕಲ್ ಕಲಿಬೇಕಾದ್ರೆ ನಾವು ಬೀಳದೆ ಕಲಿಯೋಕ್ಕಾಗುತ್ತಾ? ನಾನಂತೂ ಬೀಳದೆ ಕಲ್ತಿಲ್ಲ. ನಾನು ಬಿದ್ದೆ ಕಾಲು ಕೈ ಏಟು ಮಾಡ್ಕೊಂಡೆ ಕಲ್ತಿರೋದು. ನೀವು ಹಾಗೆ ಅಲ್ವಾ? ಸೈಕಲ್ ಕಲಿಬೇಕಾದ್ರೆ 1 ಅಲ್ಲ, 2 ಸಲ ಅಲ್ಲ, 3 ಸಲ, ಎಷ್ಟೋ ಸಲ ಬಿದ್ದಿರ್ತೀರ. ಹಾಗಂತ ಸೈಕಲ್ ಕಲಿದು ಬಿಟ್ಬಿಟ್ಟಿದ್ದೀವಾ? ಕಲ್ತಿದ್ದೀವಿ ತಾನೆ, ಸೈಕಲ್ ಹೊಡ್ಸಿದ್ದೀವಿ ತಾನೆ. ಹಾಗೆಯೇ ಯಾವುದನ್ನು ಕೂಡ ಗಿವ್ ಅಪ್ ಬಿಡಬಾರ್ದು. ಅದನ್ನು ಮತ್ತೆ ಪ್ರಯತ್ನಗಳನ್ನ ಪಟ್ಟು ಅದನ್ನು ಮುಂದುವರಿಸಬೇಕು. ಮತ್ತು ನೀವೆಲ್ಲ ಸಿನಿಮಾಗಳನ್ನ ನೋಡ್ತಿರಲ್ವಾ? ಸೂರ್ಯವಂಶ ಅಂತ ಒಂದು ಸಿನಿಮಾ ಬಂತಲ್ವಾ? ವಿಷ್ಣುವರ್ಧನ್ ತಾನೇ ಹೀರೋ ಅದರಲ್ಲಿ. ಆ ಸಿನಿಮಾ ನೋಡಿದ್ರೆ ಸಾಧಕನಿಗೆ ಬಹುಶಃ ಇನ್ಯಾವ ಪಾಠನೂ ಬೇಡ ಅನಿಸುತ್ತೆ. ನಾವು ಸಾಧನೆ ಮಾಡಬೇಕು ಅಂದರೆ ಆ ಸಿನಿಮಾನ ನೋಡಿ ಒಂದು ದಾರಿನಲ್ಲಿ ಹೋದರೆ ಸಾಧನೆಗಳನ್ನ ಮಾಡ್ಬೋದು. ಅವರು ಬಸ್ಗಳನ್ನ ಪರ್ಚೇಸ್ ಮಾಡ್ತಾರೆ, ಸಾಲ ತಗೊಂಡು ಪರ್ಚೇಸ್ ಮಾಡ್ತಾರೆ, ಮತ್ತು ಒಂದಲ್ಲ ಬಸ್, ಮತ್ತು 50 ಗಂಟೆನೂ ಬಸ್ ಬೆಳೀತವೆ, ಅದನ್ನು ಬೆಳೆಸ್ತಾರೆ, ಆಮೇಲೆ ಆಸ್ಪತ್ರೆನ ಕಟ್ಟಿಸ್ತಾರೆ, ಸ್ಕೂಲ್ ಮಾಡ್ತಾರೆ. ಅವ್ರ ತಂದೆ ಅವರನ್ನು ಅಪ್ರಯೋಜಕ ಇವನೇನು ಕೆಲಸಕ್ಕೆ ಬರೋದನು ಅಂತ ಮನೆ ಬಿಟ್ಟು ಓಡಿಸ್ತಾರೆ. ಹೋಗಿ ಅವನು ಸಾಧನೆ ಮಾಡ್ತಾನೆ. ಅವನ ಹೆಂಡತಿ ವಿಷಕೋಪಿಕರವಾಗಿ ಮಾಡಿರೋದು, ಅವರ AS ಆಫೀಸರ್ ಕೂಡ ಆಗ್ತಾರೆ. ನಾವು ಕಟ್ಸಿರ್ತಕ್ಕಂಥ ಆಸ್ಪತ್ರೆನ ಉದ್ಘಾಟನೆ ಮಾಡಬೇಕಾದ್ರೆ, ಲೋಕಾರ್ಪಣೆ ಮಾಡಬೇಕಾದ್ರೆ ಸ್ಪೀಚಲ್ಲಿ ಹೇಳ್ತಾರೆ, ಕಲ್ಲು, ಯಾವುದೇ ಕಲ್ಲು
ತನಗೆ ಬೀಳ್ತಕ್ಕಂಥ ಪೆಟ್ಟುಗಳು ಅಂದ್ಕೊಂಡ್ರೆ ಆ ಕಲ್ಲು ಶಿಲೆ ಆಗೋಕ್ಕಾಗಲ್ಲ. ಹಾಗೆ ಮನುಷ್ಯ ನಮಗೆ ಬರ್ತಕ್ಕಂಥ ಕಷ್ಟಗಳನ್ನು, ಪರಿಸ್ಥಿತಿಗಳನ್ನು, ಇದು ಕಷ್ಟ ಅಂಥೇಳಿ ಕುಗ್ಗೋದು, ಥರ ಬ್ಯಾಡ್ ಫೀಲ್ ಮಾಡಿಕೊಂಡ್ರೆ ಏನೂ ಉದ್ಧಾರ ಆಗೋಕ್ಕಾಗಲ್ಲ, ಮುಂದೆ ಫೋಕಸ್ ಆಗೋಕ್ಕೂ ಆಗಲ್ಲ. ಹಾಗೆ ಇನ್ನು ಮನುಷ್ಯ ಆತ್ಮವಿಶ್ವಾಸವನ್ನು ಹೇಗೆ ಬೆಳೆಸ್ಕೋಬೇಕು? ಆನೆ ಕಥೆ ಕೇಳಿದಿರಲ್ವ? ಮತ್ತು ಆನೆನೂ ನೋಡಿದಿರಲ್ವ ಎಷ್ಟು ದೊಡ್ಡದಿರುತ್ತೆ ಅಂತ. ಸೊ ನಿಜ ನೋಡಲಿಲ್ಲ ಅಂದರೂ ಕೂಡ ಟಿ ವಿನಲ್ಲಿ, ಚಿತ್ರಗಳಲ್ಲಿ, ಪಾಠಗಳಲ್ಲಿ ನೋಡಿರ್ತೀರ. ಅದನ್ನು ಜಸ್ಟ್ ಒಂದು ಸಣ್ಣ ಸರಪಳಿಯಿಂದನೋ ಹಗ್ಗದಿಂದನೋ ಕಟ್ಟಾಕಿರ್ತಾರೆ. ಅದಕ್ಕೆ ದೊಡ್ಡದ ಎಂತೆಂಥ ಮರಗಳನ್ನೇ ಬೀಳಿಸುತ್ತೆ, ಎಂತೆಂಥ ಗಾಡಿಗಳನ್ನ ಬರೀ ಸೊಂಡ್ಲಲ್ಲಿ ಹೊಡೆದಾಕುತ್ತೆ. ಆ ಚೈನ್ ಅದಕ್ಕೆ ಯಾವ್ದು ದೊಡ್ಡದು? ಕಾಲು ಜಸ್ಟಿಂಗ್ ಅಂದರೆ ಸಾಕು, ಚೈ ಕಿತ್ಕೊಂಡು ಹೋಗ್ಬಿಡುತ್ತೆ, ಅದು ಮುಕ್ತವಾಗಿ ಓಡ್ಬೋದು. ಆದರೆ ಆ ಪ್ರಯತ್ನನ ಮಾಡಲ್ಲ ಅದು. ಯಾಕೆ ಅಂದರೆ ಅದು ಚಿಕ್ಕ ಮರಿಯಾಗಿದ್ದಾಗ, ಚಿಕ್ಕ ಆನೆಯಾಗಿದ್ದಾಗ ಆ ಸರಪಳಿಯಿಂದ ಕಟ್ಟಿರ್ತಾರೆ, ಆವಾಗ ಟ್ರೈ ಮಾಡಿರುತ್ತೆ. ಟ್ರೈ ಮಾಡಿದಾಗ ಅದ್ರ ಕೈಲಿ ಕಿತ್ಕೊಳ್ಳೋಕ್ಕಾಗಿರಲ್ಲ. ಅವಾಗ ಏನು ಯೋಚನೆ ಮಾಡುತ್ತೆ, ನಾನು ಎಷ್ಟೇ ಟ್ರೈ ಮಾಡಿದ್ರೂ ಇದರಿಂದ ನಾನು ಬಿಡಿಸ್ಕೊಳ್ಳೋಕ್ಕಾಗ್ತಿಲ್ಲ, ನಾನೀಗ ಟ್ರೈ ಮಾಡಿನೂ ವ್ಯರ್ಥ, ನಾನು ಸುಮ್ಮನೆ ಯಾಕೆ ಪ್ರಯತ್ನ ಪಡಲಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಡುತ್ತದೆ. ಅದು ಆ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡುತ್ತೆ, ಇಟ್ ಕ್ಯಾನ್ ನಾಟ್ ಬಿ ಪಾಸಿಬಲ್, ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಫಿಕ್ಸ್ ಮಾಡ್ಕೊಂಡಿರ್ತದೆ. ಹಾಗಾಗಿ ಆ ಪ್ರಯತ್ನಕ್ಕದು ಕೈ ಹಾಕೋದೇ ಇಲ್ಲ. ಹಾಗೆ ನೀವು ಕೂಡ ಓದಬೇಕಾದ್ರೆ, ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ, ಮ್ಯಾಥ್ಸಲ್ಲೋ ಸೈನ್ಸಲ್ಲೋ ಏನೋ ಒಂದು ಮಾಡಬೇಕಾದ್ರೆ, ಒಂದು ಸಲ ಮಾಡ್ತೀರಿ ಆಗಲ್ಲ, 2 ಸಲ ಮಾಡ್ತೀರಿ ಆಗಲ್ಲ. ಕೆಲವರು ಮಾಡ್ತಾರೆ, ಶಾರ್ಪ್ ಇರ್ತಾರೆ. ಲೀಸ್ಟ್ ಒನ್ಗೆ ನಾವು ಉದಾಹರಣೆಗೆ ತಗೊಂಡ್ರೆ, ಬಿಟ್ಬಿಡೋದು ನನ್ನ ಕೈಯಿಂದ ಆಗಲ್ಲ ಅಂತ, ಈ ಕ್ಯಾನ್ ನಾಟ್ ಗಿವ್ ಅಪ್, ಬಿಡಬಾರ್ದು. ಅದನ್ನು ಪ್ರಯತ್ನ ಮಾಡ್ತಾನೆ ಇರಬೇಕು. 1 ಸಲ ಆಗದೇನೆ ಇರ್ಬೋದು, 2 ಸಲ ಆಗದೇನೆ ಇರ್ಬೋದು, 3ನೇ ಸಲ ಆಗದೇನೆ ಇರ್ಬೋದು, 4ನೇ ಸಲಿಗಂತೂ ಹಾಗೆ ಆಗುತ್ತಾ. ಇನ್ ಕೇಸ್ 4ನೇ ಸಲ ಆಗಲಿಲ್ಲ ಅಂದ್ರೆ 5ನೇ ಸಲಿಗಂತೂ ಹಾಗೆ ಆಗುತ್ತಾ. ಪ್ರಯತ್ನ ಪ್ರಕ್ರಿಯೆಯಲ್ಲಿರಬೇಕು. ಒಂದು ಸಲ ಮಾಡ್ಬಿಟ್ಟು ಬಿಡೋಂಥದ್ದಲ್ಲ, ನಾನು ಟ್ರೈ ಮಾಡಿದೆ ಆಗಲಿಲ್ಲ. ಕೆಲವು IAS IPS KS ಇವೆಲ್ಲ ಮಾಡ್ತಾರೆ. ಕೆಲವು ಒಂದೇ ಸಲಿಗೆ ಆಗಿಬಿಡುತ್ತೆ. ಜೀನಿಯಸ್ಗಳು ಅದೃಷ್ಟ ಅಂದಿರ್ಬೇಕಲ್ವ, ಆಗಿಬಿಡ್ತಾರೆ. ಆದರೆ ಕೆಲವು 8ನೇ ಸಲ 10ನೇ ಸಲ ಗೆದ್ದವರು, ಸೆಲೆಕ್ಷನ್ ಆದವರಿದ್ದಾರೆ. ಕೀಪ್ ಆನ್ ಟ್ರೈನ್. ಅವ್ರು ಮಾಡ್ತಾನೇ ಬಂದರು, ಪ್ರಯತ್ನ ಪಟ್ಟರು, ಕೊನೆಯಲ್ಲಿ ಸಕ್ಸಸ್ ಆದರು, ಬಿಡಲಿಲ್ಲ ಅವರ ಪ್ರಯತ್ನನ. ಹಾಗೆಯೇ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು. ಆತ್ಮವಿಶ್ವಾಸ ನಮ್ಮಲ್ಲಿ ದೃಢವಾಗಿರಬೇಕು. ನಮ್ಮಲ್ಲಿ ದೇಹ ಮತ್ತು ಮನಸ್ಸು, ಈ ಬುದ್ಧಿ, ಇವುಗಳ ಪ್ರಕ್ರಿಯೆ ಹೇಗಿರುತ್ತೆ, ಗುಣಧರ್ಮಗಳು ಹೇಗಿರುತ್ತೆ ಅಂತ ಗೊತ್ತಾ? ಒಂದು ಪೆನ್ಸಿಲ್ ಗೊತ್ತಲ್ವ? ಪೆನ್ಸಿಲ್ ಹೇಗಿರುತ್ತೆ? ಲೆಡ್ ಇರುತ್ತೆ, ಮೇಲ್ಗಡೆ ವುಡನ್ ಹಾಕಿರ್ತಾರೆ. ಅದು ಸುಮ್ಮನೆ ಹಿಂಗೆ ಅದನ್ನು ಹಾಗೆ ಇಟ್ಕೊಬಂದು ಹಿಂಗೆ ಬರೋದ್ರೆ ಚಿತ್ರಗಳಾಗ್ತದೆ, ನಾವು ಬರಿಬೋದಾ? ಸಾಧ್ಯನಾ ಅದು? ಅದನ್ನು ಶಾರ್ಪನ್ ಮಾಡಬೇಕು. ಆ ಲೆಡ್ ಏನಿರುತ್ತೆ ಅದನ್ನು ಶಾರ್ಪನ್ ಮಾಡಿದ್ರೆ ಮಾತ್ರ ಅದು ಬರೆಯೋಕ್ಕೆ ಸಾಧ್ಯ. ಶಾರ್ಪನ್ ಮಾಡಬೇಕಾದ್ರೆ ನೋವಾಗುತ್ತಲ್ವ ಅದಕ್ಕೆ? ಈಗ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ, ಕೆಲಸಗಳು ಮಾಡಬೇಕಾದ್ರೆ, ಓಡಬೇಕಾದ್ರೆ, ಏನಾದ್ರು ಮಾಡಬೇಕಾದ್ರೆ ನಮಗೆ ನೋವಾಗುತ್ತಲ್ವ? ಓದಬೇಕಾದ್ರೂ ಬೆವರಾಗುತ್ತೆ, ಎಲ್ಲ ಆಗುತ್ತಲ್ವ? ಆದರೆ ಅವೆಲ್ಲ ಸಹಿಸ್ಕೊಂಡು ಮಾಡಿದ್ರೆ ಮಾತ್ರ ಒಳಗಿರ್ತಕ್ಕಂಥದ್ದು ಎದ್ದು ಅದರ ಕೆಲಸನದು ಮಾಡುತ್ತೆ. ಅದೇ ತಾನೇ ಇಂಪಾರ್ಟೆಂಟು. ಇನ್ನರ್ ನಾಲೆಡ್ಜ್ ಇದೆಯಲ್ಲ ಅದು ಕೆಲಸ ಮಾಡುತ್ತೆ. ಅದು ಕೆಲಸ ಮಾಡಬೇಕು ಅಂದರೆ ಔಟರ್ ಆರ್ಗನ್ಸ್ ಏನಿದ್ದಾವೆ ಅವುಗಳನ್ನ ದಂಡಿಸ್ಬೇಕಲ್ವಾ? ನೀವು ಓದಬೇಕು ಅಂದರೆ ಕಣ್ಣಲ್ಲಿ ನೋಡಬೇಕು, ಕೈಗಳಲ್ಲಿ ಪುಸ್ತಕ ತೆರಿಬೇಕು, ನಾವು ಕೂತ್ಕೋಬೇಕು, ಕಾಲು ನೋವಾದರೂ ಕೂತ್ಕೋಬೇಕು, ಮೈ ನೋವಾದರೂ ಕೂತ್ಕೋಬೇಕು, ಬೆನ್ನು ನೋವು ಬಂದರೂ ಕೂತ್ಕೋಬೇಕು, ಕಣ್ಣು ನೋವು ಬಂದರೂ ಕೂತ್ಕೋಬೇಕು. ಅಷ್ಟೆಲ್ಲ ಮಾಡಿದ್ರೆ ತಾನೇ ವಿದ್ಯೆ ನಮ್ಮ ತಲೆಗೆ ಹೋಗಿ ಅದು ಕೆಲಸ ಮಾಡೋಕ್ಕೆ ಸಾಧ್ಯ. ಇದನ್ನು ಮಾಡಬೇಕು, ಆ ರೀತಿ ಇರಬೇಕಲ್ವಾ? ಕರೆಕ್ಟ್. ಹುಡುಗರ, ಈಗೊಂದು ಎಕ್ಸಸೈಸ್ ಮಾಡೋಣ, ಜಸ್ಟ್ ಒಂದು ಗೇಮ್ ಮಾಡೋಣ. ಈಗ ನಾನು ಕನಸು ಅಂದಾಗ ನೀವೆಲ್ಲರೂ ಕೈನ ಮೇಲೆತ್ತಬೇಕು, ಹೀಗೆ ಆಯಿತಾ? ನಾನು ಗೆಲುವು ಅಂದಾಗ ನೀವೆಲ್ಲರೂ ಚಪ್ಪಾಳೆ ತಟ್ಟಬೇಕು, ಓಕೆನಾ? ಶುರು ಮಾಡೋಣ. ಕನಸು, ಗೆಲುವು, ಕನಸು, ರಿಲ್ಯಾಕ್ಸ್. ಇನ್ನು
ಗುರಿ ಮತ್ತು ಪರಿಶ್ರಮ ಹೇಗಿರಬೇಕು ಮನುಷ್ಯಂದು? ನಾವು ವಿದ್ಯಾರ್ಥಿಗಳಾಗಿದ್ದೀವಿ, ದೊಡ್ಡವರು ಆಗಿದ್ದೀವಿ. ಅವನೇನೇ ದೊಡ್ಡವನಾದರೂ ಕೂಡ ಯಾರೂ ಪೂರ್ಣವಾಗಿ ಕಲ್ತಿರೋಲ್ಲ, ಕಲ್ತಿಯೋಕ್ಕೆ ಸಾಧ್ಯ ಇಲ್ಲ. ನೀವು ಹುಡುಗರಾಗಿದ್ದೀರ, ನಿಮ್ಮ ಕನಸುಗಳು ದೊಡ್ಡದಾಗಿರಬೇಕು. ಏನು? ನಾನು ಡಾಕ್ಟರ್ ಆಗಬೇಕು, ನಾನು ಕ್ರಿಕೆಟರ್ ಆಗಬೇಕು, ಏನೋ ಆಸೆಗಳು ಕನಸುಗಳನ್ನ ಕಾಣ್ತೀರ. ನಾನು ಸಿನಿಮಾ ಸ್ಟಾರ್ ಆಗಬೇಕು, ದೊಡ್ಡ ಎಂಜಿನಿಯರ್ ಆಗಬೇಕು, ಏನೇನೋ ಕನಸುಗಳಿರುತ್ತೆ. ಕನಸುಗಳು ಕಂಡುಬಿಟ್ಟು ಸುಮ್ಮನೆ ಆಗ್ಬಿಡೋದ? ಆ ಕನಸುಗಳಿಗೆ ಪೂರಕವಾಗಿ ಏನಾರು ಮಾಡಬೇಕಲ್ವ? ಈಗ ಒಂದು ಗಿಡ ನೆಟ್ಬಿಡ್ತೀವಿ, ಗಿಡ ನೆಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದ? ಡೈಲಿ ನೀರನ್ನು ಹಾಕಬೇಕು, ಅದಕ್ಕೆ ಗೊಬ್ಬರವನ್ನು ಹಾಕಬೇಕು, ಅದನ್ನು ಕೆತ್ತನೆ ಮಾಡಬೇಕು, ಇವೆಲ್ಲ ಮಾಡಬೇಕು. ಹಾಗೆ ಪ್ರತಿದಿನ ನೀವೇನೋ ಕನಸು ಕಾಣ್ತೀವಿ ಅಂದರೆ ಓದೇ ಅದಕ್ಕೆ ಮೂಲ. ವಿತೌಟ್ ರೀಡಿಂಗ್ ನಥಿಂಗ್ ಎಲ್ಸ್. ಓದಬೇಕು, ಪ್ರತಿದಿನ ಓದಬೇಕು. ಇವನ್ ಎ ಪೇಜ್ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಓದಬೇಕು, ವಿತೌಟ್ ಮಿಸ್ಸಿಂಗ್. ಮಿಸ್ ಮಾಡೋವಾಗೇ ಇಲ್ಲ, ಓದ್ತಾನೆ ಇರಬೇಕು. ಕೀಪ್ ಆನ್ ರೀಡಿಂಗ್. ಓದ್ತೆ ಸುಮ್ಮನೆ ಜಸ್ಟ್ ಓದ್ಕೊಂಡು ಹೋಗ್ಬಿಡೋದ? ಪ್ರತಿದಿನ ಒಂದೊಂದು ಕಲಿಬೇಕು, ಒಂದೊಂದು ವಿಷಯನ ಕಲಿಬೇಕು. ನಾನು ಏನು ಓದೋದ್ರಲ್ಲಿ ಏನು ಕಂಟೆಂಟ್ ಇದೆ, ವಾಟ್ ಈಸ್ ದ ಔಟ್ಪುಟ್, ಕಲಿಬೇಕು. ಆ ರೀತಿ ಮಾಡಿದಾಗ ಮಾತ್ರ ದೊಡ್ಡ ಸಾಧಕರಾಗಲಿಕ್ಕೆ ಸಾಧ್ಯ. ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ನೀವು ಹೇಳ್ಕೊಳ್ಳೋ ಬದಲು, ಇದು ನಾನು ಇದು ಮಾಡ್ತೇನೆ, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಲರ್ನ್ ಇಟ್, ನಾನು ಮಾಡ್ತೀನಿ, ಕಲಿತೀನಿ ಅಂತ ಹೇಳೋದನ್ನು ರೂಢಿಸ್ಕೊಳ್ಳಿ. ಇನ್ನು ನಮ್ಮ ಕರ್ನಾಟಕದ ಹೆಮ್ಮೆಯ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ, ಗೊತ್ತಿದ್ದಿಲ್ಲ ಎಲ್ರಿಗೂ? ಜಸ್ಟ್ ರಿಮೆಂಬರಿಂಗ್. ಅವ್ರು ತುಂಬ ಬಡತನದಲ್ಲಿದ್ದರು. ಅವ್ರು ಹೇಗೆ ಓದಿದ್ರು? ಹಗಲೊತ್ತಿನಲ್ಲಿ ಬೆಳಕಿತ್ತು ಓದ್ತಿದ್ರು, ಶಾಲೆಗೆ ಹೋಗ್ತಿದ್ರು. ರಾತ್ರಿ ರಸ್ತೆ ದೀಪದ ಕೆಳಗೆ, ಅವ್ರ ಮನೇಲಿ ಕರೆಂಟ್ ಇರಲಿಲ್ಲ. ಎಲ್ಲಿ ಅವರು? ಇಲ್ಲೇ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ, ಬೆಂಗಳೂರು ಹತ್ರ ಅಲ್ವಾ? ಅವ್ರ ಮನೇಲಿ ಕರೆಂಟ್ ಇರಲಿಲ್ಲ. ದೀಪದ ಕೆಳಗಡೆ ಅವಾಗೆಲ್ಲ ಕರೆಂಟ್ ಇತ್ತು, ಬೀದಿ ದೀಪಗಳು ಬಂದಿದ್ವು. ಆ ಬೀದಿ ದೀಪದ ಕೆಳಗಡೆ ಅವರು ಓದಿದ್ರು. ಏನಾದರೂ ಎಂಜಿನಿಯರ್ ಅವರು, ಮೈಸೂರು ಸಂಸ್ಥಾನದಲ್ಲಿ ದೊಡ್ಡ ಎಂಜಿನಿಯರ್ ಅವರು. ಅವರ ಸಾಧನೆಗೆ ಶಿಸ್ತು ಮತ್ತು ಸಮಯ ಪ್ರಜ್ಞೆಯೇ ಕಾರಣ. ಶಿಸ್ತು, ನೀಟಾಗಿ ಡ್ರೆಸ್ ಅಪ್ ಆಗ್ತಿದ್ರು, ನೀಟಾಗಿ ಮೆಂಟಲಿ ಮಾನಸಿಕವಾಗಿ, ದೈಹಿಕವಾಗಿ ಶಿಸ್ತಿನ ಸಿಪಾಯಿಗಳಾಗಿದ್ದರು ಅವರು. ಮತ್ತು ಅವರ ಸಮಯ ಪ್ರಜ್ಞೆ, ನಾನು ಈ ಟೈಮ್ಗಿಲ್ಲಿ ಹೋಗಬೇಕು ಅಂದ್ರೆ ಹೋಗೋರು, ನಾನು ಇಂಥದ್ದು ಮಾಡಬೇಕು, ಇಂಥ ಸಮಯಕ್ಕಿಂತ ದಿನ ಮಾಡಬೇಕು ಅಂದ್ರೆ ಅಂಥದ್ದು ಮಾಡ್ತಿದ್ರು. ಆ ಸಮಯ ಪ್ರಜ್ಞೆನ ನಾವು ಬೆಳೆಸ್ಕೋಬೇಕು. ನಾಳೆ ಓದಿದ್ರಾಯ್ತು, ಈಗ ಹೇಳೋಕ್ಕಾಗಲ್ಲಪ್ಪ, ಆಮೇಲೆ ಓದಿದ್ರಾಯ್ತು. 10 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು, ಸಂಸ್ಕೃತ ಅಂದರೆ 7 ಗಂಟೆಗೆ ಬರಬೇಕು. ಆಮೇಲೆ ಹೋದ್ರಾಯ್ತು ಬಿಡಪ್ಪ, ಇವತ್ತು ಒಂದಿನ ಹೋದ್ರೆ ಏನಾಗಲಿ, ಹೋಗಲಿಲ್ಲ ಅಂದರೆ ಏನಾಗಲ್ಲ. ಈ ಪ್ರಜ್ಞೆ ಬರಬಾರ್ದು. ಪ್ರತಿನಿತ್ಯ ಹೋಗಬೇಕು, ಆ ಟೈಮ್ ಆನ್ ಟೈಮ್. 10:30 ಸ್ಕೂಲಿಗೆ, 10 ಗಂಟೆ ಸ್ಕೂಲಿಗೆ, 10 ಗಂಟೆ ನೀವು ಅಲ್ಲಿರಬೇಕು, ಬಿಫೋರ್ 10. 7 ಗಂಟೆಗೆ ಅಂದರೆ 7ಕ್ಕೆ ಮುಂಚೆನೇ ನೀವು ಅಲ್ಲಿರಬೇಕು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಗೊತ್ತಲ್ವ ನಿಮಗೆ? ಅವ್ರ ಹೆಸರು ಕೇಳಿದಿರಿ. ಭಾರತದ ಸಂವಿಧಾನ ಶಿಲ್ಪಿಗಳು. ಅವರೊಂದು ದೇಶಕ್ಕೆ ಸಂವಿಧಾನವನ್ನೇ ಬರೆದರು. ದೇಶಕ್ಕೆ ಸಂವಿಧಾನನೇ ಬರೆದರು. ಅದೇನು ಒಂದು ಚಿಕ್ಕ ಕಾವ್ಯನ ಅಥವಾ ಯಾವುದೋ ಒಂದು ಸಣ್ಣ ಟ್ರಾನ್ಸ್ಲೇಷನ್ನ? ಒಂದು ದೇಶದ ಸಂವಿಧಾನ, ಅದಕ್ಕೆ ಎಷ್ಟು ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಬರೆದ್ರು ಅನ್ನೋದು. ಸೊ ನೀವೆಲ್ಲ ಪಾಠಗಳಲ್ಲಿ ಓದಿರಲೂಬಹುದು, ಮುಂದಿನ ಓದಲೂಬಹುದು. 1949 ಇಸ್ವಿ ನವೆಂಬರ್ 26ನೇ ತಾರೀಕು ಈ ಸಂವಿಧಾನವನ್ನು ನಾವು ಅಡಾಪ್ಟ್ ಮಾಡಿಕೊಂಡಂಥ ದಿನ. ಆವತ್ತು ಆ ಸಂವಿಧಾನದ ಗಾತ್ರ ಎಷ್ಟಿತ್ತು ಅಂದರೆ, ಅವರು ಒರಿಜಿನಲ್ ಹ್ಯಾಂಡ್ ರಿಟನ್ ಕೈಯಲ್ಲಿ ಬರೆದಿದ್ದವಾಗೆಲ್ಲ ಟೈಪಿಂಗ್ ಮಿಷನ್ಗಳಿರಲಿಲ್ಲ, ಅಥವಾ ಕಂಪ್ಯೂಟರ್ಗಳು ಟೈಪ್ ಮಾಡೋಕ್ಕೆ ಏನೂ ಇರಲಿಲ್ಲ. ಒರಿಜಿನಲ್ ಹ್ಯಾಂಡ್ ರಿಟನ್ ಕ್ಯಾಲಿಗ್ರಾಫ್ಡ್ ಮ್ಯಾನುಸ್ಕ್ರಿಪ್ಟ್ ಕಂಪ್ರೈಸ್ಡ್ 251 ಪೇಜಸ್. ಎಷ್ಟು? 251 ಪೇಜ್ಗಳಿತ್ತು. 1,46,000 ಅಕ್ಷರಗಳಿದ್ವು ಸಂವಿಧಾನದಲ್ಲಿ ಆವಾಗ. ಅದು 395 ವಿಧಿಗಳನ್ನು 22 ಭಾಗಗಳಾಗಿ 8 ಅನುಸೂಚಿಗಳಾಗಿ ವಿಭಜನೆಗೊಂಡಿತ್ತು. ಇವರು ಈ ಸಂವಿಧಾನವನ್ನು ಬರೀಬೇಕಾದ್ರೆ ಎಷ್ಟು ಕಾಲ ತಗೊಂಡ್ರು ಅಂತಂದರೆ 2 ವರ್ಷ 11 ತಿಂಗಳು 18 ದಿನ. ಇಷ್ಟು ದಿನಗಳನ್ನ ಹೆಚ್ಚು ಕಮ್ಮಿ 3 ವರ್ಷ
ಈ ಸಂವಿಧಾನ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ. ಈ ಪ್ರಪಂಚದಲ್ಲಿ 200 ರಾಷ್ಟ್ರಗಳಿದ್ದರೂ ಕೂಡ ಅಷ್ಟೆಲ್ಲ ರಾಷ್ಟ್ರಗಳಲ್ಲಿ ನಮ್ಮ ಭಾರತದ ಸಂವಿಧಾನವೇ ಬೃಹತ್ ಸಂವಿಧಾನ. ಇದನ್ನು ಬರೆದಂಥವರು ಮುಖ್ಯ ವಾಹಿನಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರೇನು ಮಹಾಪುರುಷರ, ದೇವಪುರುಷರ ಅಥವಾ ಏನು ಹೇಳ್ತೀವಿ ಮ್ಯಾಜಿಕಲ್ ಪರ್ಸನ್ಸ? ಅಲ್ಲಲ್ಲ, ನಿಮ್ಮಂತೆ ಸಾಮಾನ್ಯ ಒಬ್ಬರು ವ್ಯಕ್ತಿ. ಇವರು ಎಷ್ಟು ತೊಂದರೆಗಳನ್ನ ಅನುಭವಿಸಿದ್ರು ಅದು ಎಲ್ರಿಗೂ ಗೊತ್ತಿದೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಇವ್ರ ಮನೆನ ಸುಡ್ಲಿಕ್ಕೆ ಬರ್ತಾರೆ ಜನ. ಈ ಸಾಮಾಜಿಕ ಕಂದಾಚಾರಗಳಿರ್ತವಂಥ ಸಮಯದಲ್ಲಿ ಇವ್ರ ಮನೆನ ಸುಡ್ಲಿಕ್ಕೆ ಬರ್ತಾರೆ ಜನ. ಯಾರು? ಅವರದೇ ಜನ, ಈ ಸಮಾಜದ ಜನ. ಅಂಥ ಪರಿಸ್ಥಿತಿಗಳನ್ನು ಹೆದರಿಸಿದ್ರು. ಅವತ್ತವ್ರ ಮೇಲೆ ಯಾರು ನನ್ನ ಮನೆ ಸುಡಕ್ಕೆ ನಿನ್ನ ಕೊಲ್ತೀನಿ, ನೀನು ಹೊಡಿತೀನಿ, ಸಾಯಿಸ್ತೀನಿ ಅಂತ ಹೋಗಿದ್ರೆ ನೋ, ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರು. ಇವರು ಕುಡಿಯೋಕ್ಕೆ ನೀರು ಕೊಡ್ತಿರ್ಲಿ, ಇವ್ರು ಬಾಯಿಗೆ ತೂಯ್ತಾ ಇದ್ರು. ಇವರು ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾಯಿದ್ರು, ಎಲ್ಲೂ ರಿಯಾಕ್ಷನ್ ಮಾಡಲಿಲ್ಲ, ಇಟ್ಕೊಂಡ್ರು. ಅವೆಲ್ಲ ಪರಿಸ್ಥಿತಿಗಳನ್ನ ಕಲೆ ಹಾಕಿ ಅನುಭವದಲ್ಲಿ ಅನುಭವಿಸಿದ್ರಲ್ಲ, ಅದಕ್ಕೆಲ್ಲ ಒಂದು ಕಾನೂನು ರೂಪವನ್ನು ಕೊಟ್ಟರು. ಅದೇ ಸಂವಿಧಾನ. ಅದಕ್ಕೆಲ್ಲ ಪರಿಹಾರ ಸಂವಿಧಾನ. ಅಂಥ ಸಂವಿಧಾನವನ್ನು ಬರೆದರು. ಸೊ ಇವ್ರ ಬಗ್ಗೆ ಎಲ್ಲ, ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಎಲ್ಲ ತಿಳ್ಕೋಬೇಕು, ಅವರ ಜೀವನ ಚರಿತ್ರೆಗಳನ್ನ ಓದಬೇಕು. ಅಷ್ಟೇ ಅಲ್ಲ, ಅವರು ಯಾವ ಹಾದಿಯಲ್ಲಿ ಹೆಜ್ಜೆ ಇಟ್ಟರು ಅದನ್ನು ನಾವು ಅದೇ ದಾರಿನಲ್ಲಿ ಹೆಜ್ಜೆ ಇಡಬೇಕು. ಇನ್ನು ಭಗವದ್ಗೀತೆ ಎಲ್ರಿಗೂ ಗೊತ್ತಿದೆ ಅಲ್ವಾ? ಮಹಾಭಾರತದಲ್ಲಿ ಬರ್ತಕ್ಕಂಥ ಇದು. ಈ ಭಗವದ್ಗೀತೆ ಎಲ್ರಿಗೂ ಗೊತ್ತಿದೆ. ಮಹಾಭಾರತದ ಮಹಾಸಂಗ್ರಾಮದ ಸಂದರ್ಭದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರ ನಡುವೆ ನಡೆಯತಕ್ಕಂಥ ಒಂದು ನರನಾರಾಯಣರ ಸಂವಾದ ಅಂತ ಹೇಳ್ತಾರೆ. ಅವರಿಬ್ಬರ ಸಂವಾದ. ಇದ್ರ ಸೈಜ್ ಎಷ್ಟು ಗೊತ್ತಾ? 18 ಅಧ್ಯಾಯಗಳಲ್ಲಿ 700 ಶ್ಲೋಕಗಳಿದೆ. ನಾವು ಕಲಿಬೇಕಲ್ವಾ ಭಗವದ್ಗೀತೆನ? ಕಲಿಯೋಕ್ಕೆ ಪ್ರಯತ್ನ ಮಾಡಿದ್ರೆ ಕಲಿಬಹುದು. ಪ್ರಯತ್ನ ಅಂತೂ ಮಾಡಬೇಕು, ರೆಗ್ಯುಲರೈಸ್ ಇರಬೇಕು, ಪರ್ಮನೆಂಟ್ ಕಾನ್ಸ್ಟೆಂಟ್ ಆಗಿರಬೇಕು. ನೀವು ವಿದ್ಯಾರ್ಥಿಗಳು, ಕೆಲವರು ವಯಸ್ಸಾಯಿತು ಬಿಡಿ, ವಯಸ್ಸಾದವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ನು, ಕಲಿಯೋದು, ಗಟ್ ಮಾಡೋದೆಲ್ಲ ಕಷ್ಟ ಆಗ್ತದೆ. ನೀವು ಎಳೆ ಮನಸ್ಸುಗಳು ಬೇಗ ಗ್ರಾಸ್ಪ್ ಮಾಡ್ಕೋತೀರಾ. ದಿನಕ್ಕೊಂದು ಶ್ಲೋಕ ಕಲಿಬೋದಲ್ವಾ? ದಿನಕ್ಕೊಂದು ಶ್ಲೋಕ ಕಲಿತ್ರೆ 700 ದಿನಗಳಲ್ಲಿ 700 ಶ್ಲೋಕಗಳನ್ನ ಕಲಿಬಹುದಲ್ವಾ? ಹೆಚ್ಚು ಕಮ್ಮಿ 2 ವರ್ಷ. 2 ವರ್ಷದಲ್ಲಿ ಇಡೀ ಭಗವದ್ಗೀತೆ ಕಲಿತೀವಿ. ಮನಸ್ಸು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಕೀಪ್ ಆನ್ ಡೈಲಿ ಕಲಿಬೇಕು. 2 ವರ್ಷಗಳಲ್ಲಿ ಭಗವದ್ಗೀತೆನ ಕಲಿಬಹುದು. ಕಲಿತಾರೆ ಕೆಲವರು ಇನ್ನೂ ಲೆಸ್ ದೆನ್ 2 ಇಯರ್ಸ್. ಆ 2 ವರ್ಷಗಳ ಅವಧಿ ಒಳಗಡೆ ಕಲಿಯೋರು ಇದ್ದಾರೆ. ಆ ಭಗವದ್ಗೀತೆನ ಓದಿದ್ರೆ ತುಂಬ ಜ್ಞಾನ ಬೆಳೆಯುತ್ತೆ. ಜ್ಞಾನ ಇದೆ. ಶ್ರೀಕೃಷ್ಣ ಹೇಳ್ತಾರೆ ಅದರಲ್ಲಿ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿನ್ನ ಕರ್ಮನ ನೀನು ಮಾಡು, ಆ ಪ್ರತಿಫಲಗಳನ್ನ ತಲೆ ಕೆಡಿಸ್ಕೊಬೇಡ. ಐ ವಿಲ್ ಗಿವ್, ನಾನು ಕೊಡ್ತೀನಿ. ನಿನ್ನ ಕೆಲಸ ನೀನು ಮಾಡಷ್ಟೇ, ಪ್ರತಿಫಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಉದ್ದಕ್ಕೂ ಹೇಳೋದಿಷ್ಟೇ, ನಿನ್ನ ಕೆಲಸ, ನಿನ್ನ ಕರ್ತವ್ಯ ಏನಿದೆಯೋ ಅದನ್ನು ನೀನು ಮಾಡು. ನೀನು ವಿದ್ಯಾರ್ಥಿನ, ನೀನು ಓದು. ನಿನ್ನ ಸಂಸಾರಿಕನ, ನಿನ್ನ ಸಂಸಾರ ನೀಗೋದಕ್ಕೆ ನಿನಗೆ ಕೆಲಸ, ಅದನ್ನು ನೀನು ಮಾಡು. ಮತ್ತು ನೀನು ಸನ್ಯಾಸಿನ, ಲೋಕಪಾಲನೆ ಮಾಡಬೇಕು. ಲೋಕಪಾಲನೆ ಮಾಡೋದೇ ಅವ್ರ ಕೆಲಸ, ಸನ್ಯಾಸಿಗಳ ಕೆಲಸ. ಅವ್ರ ಸ್ವಂತದ್ದು ಅಂತ ಏನಿಲ್ಲ, ಯಾವ ಸಂಸಾರ ನೀಗಬೇಕನ್ನೋದೇನಿಲ್ಲ. ಈ ಲೋಕನ, ಈ ಜಗತ್ತನ್ನು ಹೇಗೆ ರೀತಿ ಪಾಲನೆ ಮಾಡಬೇಕು, ಇದು ಉತ್ತಮ ಸಮಾಜವನ್ನು ಹೇಗೆ ಸೃಷ್ಟಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಶಿಕ್ಷಣವನ್ನು ಹೇಗೆ ಕೊಡಬೇಕು, ಆರೋಗ್ಯವನ್ನು ಹೇಗೆ ಕೊಡಬೇಕು, ಇದನ್ನೆಲ್ಲ ಯೋಚನೆ ಮಾಡಿ ಆ ಕಡೆ ಕಾರ್ಯತತ್ಪರರಾಗದ ಅವ್ರ ಕೆಲಸ ಅದನ್ನು ಮಾಡ್ತಾಯಿದ್ದಾರೆ. ನಮ್ಮ ಸ್ವಾಮೀಜಿಯವರು ಅದನ್ನೇ ಮಾಡ್ತಾಯಿದ್ದಾರಲ್ವಾ, ಅದನ್ನು ಮಾಡ್ತಿದ್ದಾರೆ. ಇನ್ನು ಅರ್ಜುನನಿಗೆ ಹೇಳ್ತಾರೆ ಏನಂದರೆ, ನೋಡಪ್ಪ, ನೀನು ಕ್ಷತ್ರಿಯ, ಯುದ್ಧ ಮಾಡೋದು ನಿನ್ನ ಕರ್ತವ್ಯ, ನೀನು ಯುದ್ಧ ಮಾಡು. ಅರ್ಜುನನ ಯುದ್ಧ ಮಾಡಲ್ಲ. ಇಲ್ಲೆಲ್ಲ ಬಂಧುಗಳಿದ್ದಾರೆ. ಭೀಷ್ಮ ನನ್ನ ಪಿತಾಮಹರು, ದ್ರೋಣಾಚಾರ್ಯರು ನನ್ನ ಗುರುಗಳು, ಅಶ್ವತ್ಥಾಮ ಗುರುಪುತ್ರ, ಅರ್ಜುನ ಇವರು ದುರ್ಯೋಧನಾದಿಗಳು, ಕೌರವರು ನನ್ನ ಬಂಧು ಮಿತ್ರರು, ನನ್ನ ಸಹೋದರರು. ನಾನು ಇವ್ರ ಜೊತೆಯೆಲ್ಲ ಯುದ್ಧ ಮಾಡಲ್ಲ. ನನ್ನ ಮಾವಂದ್ರಿದ್ದಾರೆ, ಹಂಗಿದ್ದಾರೆ, ಅನ್ನೋದು ಕೂತ್ಕೊಂಡ. ಅದನ್ನು ಹೇಳ್ತಾನೆ ಇವ್ನು ಕೃಷ್ಣ. ಇವರೆಲ್ಲರೂ ಸಾಯ್ತಾರಯ್ಯ, ನಿನ್ನ ಕಡೆಯವರು ಸಾಯ್ತಾರೆ, ಇವ್ರ ಕಡೆಯವರು ಸಾಯ್ತಾರೆ. ಇವಾಗ ಭೂಮಿಗೆ ಜನ ಭಾರ ಆಗಿದೆ, ಆ ಭಾರನ ಕಡಿಮೆ ಮಾಡಬೇಕು. ಅದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ನೀನು ಕೊಲ್ತೀಯೋ ಬಿಡ್ತೀಯೋ, ಆದರೆ ನೀನು ಕರ್ತವ್ಯ ಭ್ರಷ್ಟನಾಗಬೇಡ. ನೀನು ಯುದ್ಧ ಮಾಡಿದ್ರೆ ನಿನ್ನ ಕರ್ತವ್ಯ, ನೀನೊಂದು ಅಸ್ತ್ರ ಅಷ್ಟೇ.
ನೀನು ಯುದ್ಧ ಮಾಡು. ಅವ್ರು ಹೆಂಗೂ ಸಹಿತ ನೀನು ಯುದ್ಧ ಮಾಡು ಬಿಡಲಿ, ನಿನ್ನ ಬಾಣ ಒಂದು ಆಕರ ಅಷ್ಟೇ. ರೀಸನ್, ಜಸ್ಟ್ ರೀಸನ್, ಅವರ ಆಯಸ್ಸು ಮುಗ್ದಿದೆ. ಆಯಸ್ಸು ನಿನ್ನ ನಿಯಂತ್ರಣ ಆಗೋದೇ ನನ್ನಿಂದ, ಸೃಷ್ಟಿಯಾಗೋದು ನನ್ನಿಂದ, ನಾನು ಪಾಲನೆ ಮಾಡೋದು ನನ್ನಿಂದನೇ, ಸಂಹಾರ ಆಗೋದು ನನ್ನಿಂದನೇ. ನೀನು ಯುದ್ಧ ಮಾಡು, ಅದನ್ನು ನಾನು ನೋಡ್ಕೋತೀನಿ ಅಂತ ಕೃಷ್ಣ ಅರ್ಜುನನಿಗೆ ಮೋಟಿವೇಟ್ ಮಾಡ್ತಾನೆ. ಫಸ್ಟು ಹುರಿಯನಲ್ಲಿರ್ತಾನೆ, ನಾನು ಯುದ್ಧ ಮಾಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ ಅರ್ಜುನ. ರಾಜ್ಯ ಪಡ್ಕೋತೀವಿ, ನಾನು ಹಂಗೆ ದುರ್ಯೋಧನ ಹಂಗೆ ಮಾಡಿಬಿಡ್ತೀನಿ, ಕೌರವರು ಹಿಂಗೆ ಮಾಡಿಬಿಡ್ತೀವಿ, ಕೊನೆಗಲ್ಲ ಕರ್ಣನ ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ. ಕೊನೆಗಲ್ಲೆಲ್ಲ ಹೋಗಿ ನೋಡಿ ಸುಮ್ಮನೆ ದಂಗ ಕೂತ್ಕೋತಾನೆ. ಆವಾಗ ಟೈಮಲ್ಲಿ ಮೋಟಿವೇಶನ್ ಬೇಕು, ಶ್ರೀಕೃಷ್ಣ ಮೋಟಿವೇಟ್ ಮಾಡ್ತಾರೆ ಅವ್ರನ್ನ. ಹಾಗೆಯೇ ಈ ಭಗವದ್ಗೀತೆನ ಓದಿ ಅರ್ಥ ಮಾಡಿಕೊಂಡು ಕಲ್ತ್ರೆ ಈ ಜಗತ್ತಿನ ಎಲ್ಲ ಜ್ಞಾನಗಳು ಇದರಲ್ಲಿದೆ. ಎಲ್ಲ ತಿಳ್ಕೊಂಡ್ವಿ, ಜ್ಞಾನ ಎಲ್ಲ ತಿಳ್ಕೊಂಡ್ವಿ. ಮನುಷ್ಯರಿಗೆ ಒಂದು ಮಾನವೀಯತೆಯೂ ಬೇಕಲ್ವ, ಅದನ್ನು ತಿಳ್ಕೊಬೇಕು. ಸೊ ಆ ಮಾನವೀಯತೆಯ ಪ್ರತೀಕ, ಅದಕ್ಕೆ ನಿಮಗೆ ಆಕರ ಈ ಏನು ನಿಮಗೆ ಶಿಬಿರ ನಡೀತಾ ಇದೆಯೋ ಅದು ಕಲಿಸುತ್ತೆ. ಜೀವನದಲ್ಲಿ ಓದೋದು ಎಷ್ಟು ಮುಖ್ಯನೋ ಒಳ್ಳೆಯತನ ರೂಢಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡಬೇಕು, ಒಬ್ರಿಗೊಬ್ರು ಆಗಬೇಕು. ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಬೇಕು, ಪ್ರೀತಿ ಇರಬೇಕು, ಅವುಗಳನ್ನ ಪಾಲನೆ ಮಾಡಬೇಕು. ನಿಮ್ಮ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಗೌರವ ಕೊಡಬೇಕು. ಬೇರೆಯವರಿಗೆ ಸಹಾಯ ಮಾಡ್ತಾರೋ ಅವರು, ಯಾರು ಬೇರೆಯವರಿಗೆ ಸಹಾಯ ಮಾಡ್ತಾರೋ ಅವರು ಈ ಜಗತ್ತಿನ ಹೀರೋಗಳಂತ ಹೇಳ್ತಾರೆ. ಸೊ ಜಗತ್ತಿನ ಹೀರೋ ಆಗಬೇಕು ಅಂದರೆ ಪರೋಪಕಾರಾರ್ಥಮಿದಂ ಶರೀರಂ. ಮರ ಇರೋದು ಕೂಡ ಪರೋಪಕಾರಕ್ಕೆ, ಭೂಮಿ ಇರೋದು ಕೂಡ ಪರೋಪಕಾರಕ್ಕೆ. ಹಾಗೆ ನಾವು ಪರೋಪಕಾರವನ್ನು ಮಾಡಿದಾಗ ಈ ಜಗತ್ತಿನಲ್ಲೇ ಬೆಳಿತೀವಿ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಒಂದು ಮಾತಿದೆ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವ್ರನ್ನ ಧರ್ಮ ಕೂಡ ರಕ್ಷಿಸುತ್ತಂತೆ. ನಾವು ಯಾರಿಗಾದರೂ ಸಹಾಯ ಮಾಡಿದ್ರೆ, ನಾವು ಯಾರಿಗೆ ಸಹಾಯ ಮಾಡಿದ್ದೀವೋ ಅವರಿಂದ ನಮಗೆ ಸಹಾಯ ಆಗಲಿಲ್ಲ ಅಂದರೂ ಕೂಡ ಒಂದೊಂದು ಸತಿ ಸನ್ನಿವೇಶಗಳಲ್ಲಿ ಬೇರೆ ಯಾವುದೋ ಒಂದು ರೂಪದಲ್ಲಿ ಅದು ಸಹಾಯವಾಗಿ ಬಂದಿರುತ್ತೆ, ಸಹಾಯ ಬಂದಿರುತ್ತೆ. ನಾವೇನು ಕೊಡ್ತೀವೋ ಅದನ್ನು ತಗೋತೀವಲ್ವ. ನಾವು ಯಾರದನ್ನು ಕಿತ್ಕೋತೀವಿ ಅಂದರೆ ನಮ್ಮಿಂದನೂ ಒಬ್ರು ಯಾರು ಕಿತ್ಕೋತಾರೆ ಅಷ್ಟೇ. ಎಲ್ಲ ಒಂದೊಂದು ಪ್ಯಾರಲ್ ನಡೀತಾ ಇರುತ್ತೆ. ಇನ್ನು ಕೊನೆಯದಾಗಿ ಒಂದೆರಡು ಮಾತನ್ನು ಹೇಳ್ತೀನಿ. ನಿಮ್ಮಲ್ಲಿ ಆತ್ಮವಿಶ್ವಾಸ, ನಿಮ್ಮಲ್ಲಿ ಹೇಳಿಕೆಗಳಿರಬೇಕು. ಈ ಮಂತ್ರಗಳನ್ನು ಹೇಳಿದಾಗ ಆ ರೀತಿ ಆಗುತ್ತೆ ಅಂತಲ್ಲ, ಆ ರೀತಿ ನೀವು ಹೇಳ್ಕೋಬೇಕು ಮಂತ್ರಗಳನ್ನು. ಒಂದು 3 ಮಂತ್ರಗಳನ್ನು ಹೇಳ್ಕೊಡ್ತೀನಿ, ಹೇಳ್ತಿರಲ್ರೂ? ಹೇಳ್ಬೋದಾ? ಎಲ್ಲರೂ ಕೈ ಎತ್ತಿ ನಾನು ಧೈರ್ಯವಂತ ಅಂತ ಹೇಳಿ. ನಾನು ಧೈರ್ಯವಂತ 3 ಬಾರಿ ಹೇಳಿ. ನಾನು ಧೈರ್ಯವಂತ, ನಾನು ಧೈರ್ಯವಂತ, ನಾನು ಧೈರ್ಯವಂತ. 2ನೇ ಮಂತ್ರ ನಾನು ಬುದ್ಧಿವಂತ, ಬುದ್ಧಿವಂತ, ನಾನು ಬುದ್ಧಿವಂತ 3 ಬಾರಿ ಹೇಳಿ. 3ನೇ ಮಂತ್ರ ಏನು ಗೊತ್ತಾ? ನಾನು ಸಾಧನೆ ಮಾಡುತ್ತೇನೆ, ನಾನು ಸಾಧನೆ ಮಾಡುತ್ತೇನೆ, ನಾನು ಸಾಧನೆ ಮಾಡುತ್ತೇನೆ. ಹೇಳ್ಕೊಂಡ್ರಾ? ಮಾಡ್ತೀರಲ್ವೆಲ್ಲರೂ ಸಾಧನೆನ? ನೋ ಡೌಟ್ ಮಾಡಲೇಬೇಕು. ಯಾಕೆ ಅಂದರೆ ಈ ಸಂಸ್ಥೆನಲ್ಲಿ, ಈ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ, ಈ ದೇವರ ಸನ್ನಿಧಿಯಲ್ಲಿ ನೀವು ಓದ್ತಾ ಇದ್ದೀರಾ, ಕಲಿತಾ ಇದ್ದೀರಾ ಅಂತಂದರೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ಗುರಿಯಾಗಿರಬೇಕು. ಆ ಸಾಧನೆಯ ಮಾರ್ಗಗಳತ್ತ ಹೆಜ್ಜೆ ಇಟ್ಟು ಅದಕ್ಕೆ ಏನು ಮಾಡಬೇಕು ಆ ಪ್ರಕ್ರಿಯೆಗಳನ್ನೆಲ್ಲ ಮಾಡ್ತಾ ಹೋಗಿ ನೀವು ಸಾಧನೆಗಳನ್ನು ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು. ನಿಮಗೆಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.